ಹಾಯ್ ಎಲ್ಲರಿಗೂ. ನಾನಿವತ್ತು ಆಷಾಢ ಏಕಾದಶಿ ಸ್ಪೆಷಲ್ ಗಜ್ಬಜ್ಜಿಯ ರೆಸಿಪಿಯನ್ನು ಹೇಳುತ್ತೇನೆ. ಇದು ಕೊಂಕಣಿಯವರು ಆಷಾಢ ಏಕಾದಶಿ ದಿವಸ ಮಾಡ್ತಾರೆ. ಎಲ್ಲ ಟೈಪ್ ತರಕಾರಿ ಹಾಕಿ ಮಾಡುವ ಪದಾರ್ಥ ಇದು. ಇದಕ್ಕೆ ಹಲಸಿನ ಬೀಜ, ಸೌತೆಕಾಯಿ, ತೊಂಡೆಕಾಯಿ, ಬೀನ್ಸ್, 2 ಅಂಬಡೆಯನ್ನು ಸ್ವಲ್ಪ ಗುದ್ದಿ ಹಾಕಿದ್ದೇನೆ. ನಂತರ ಕಣಿಲೆಯನ್ನು ಸಹ ಹಾಕಿದ್ದೇನೆ ಕಟ್ ಮಾಡಿ. ಬ್ಯಾಂಬೂ ಶೂಟ್ ಇದು. ಅಂಬಡೆಯನ್ನು ಸ್ವಲ್ಪ ಗುದ್ದಿ ಹಾಕಬೇಕು ಮತ್ತು ಕೆಸುವಿನ ಎಲೆಯ ಗಂಟನ್ನು ಮಾಡಿ ಹಾಕಿದ್ದೇನೆ ನಾನು. ಮಸಾಲಕ್ಕೆ 4 ಒಣಮೆಣಸು, 2 ಕಪ್ ತೆಂಗಿನಕಾಯಿ ತುರಿ. ಹುಳಿ ಹಾಕಬೇಕಂತಿಲ್ಲ, ನಾವು ಅಂಬಡೆಯನ್ನು ಹಾಕಿದ್ದೇವೆ ಇದಕ್ಕೆ. ಇದು ಮಸಾಲ ಅರ್ಧ ಗ್ರೈಂಡ್ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಉದ್ದಿನ ಬೇಳೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಹಾಕಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಬೇಕು. ಒಂದು ಟೀ ಸ್ಪೂನ್ ಹಾಕಿದರೆ ಸಾಕು. ನಂತರ ಕೆಸುವಿನ ಎಲೆಯನ್ನು ಈ ಥರ ಗಂಟಾಗಿ ಮಾಡಬೇಕು. ಎಲ್ಲ ತರಕಾರಿಯನ್ನು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ಬರುವಷ್ಟು ಬೇಯಿಸಬೇಕು. ಇದೀಗ ಬೆಂದಿದೆ ಇದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಸರಿ ಮಿಕ್ಸ್ ಮಾಡಿ ಕುದಿಸಬೇಕು. ಇದು ಆಷಾಢ ಏಕಾದಶಿಯಲ್ಲಿ ಹೆಚ್ಚಾಗಿ ಮಾಡ್ತೇವೆ ನಾವಿಲ್ಲಿ ಮಂಗಳೂರು ಸೈಡಲ್ಲಿ. ನಂತರ ಇದಕ್ಕೆ ಕರಿಬೇವು ಸಾಸಿವೆ ಒಗ್ಗರಣೆ ಕೊಡಲಿಕ್ಕೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.